Hello everyone, welcome back to Banking Kannadati. ನಬಾರ್ಡ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಇಂದು ಎಕ್ಸಾಮ್ ಅನಾಲಿಸಿಸ್ ಹಾಕಿ ಅಂತ ಕೇಳಿದ್ದೀರಾ. ಆ್ಯಂಡ್ ನನ್ನ ಎಕ್ಸಾಮ್ ಬಂದು 21st ಸ್ಯಾಟರ್ಡೆ ಸೆಕೆಂಡ್ ಶಿಫ್ಟ್ ಇದ್ದಿದ್ದು ನನಗೆ. ಸೊ ನಾನು ಹೇಗೆ ಎಕ್ಸಾಮ್ ಎಷ್ಟು ಅಟೆಂಪ್ಟ್ ಮಾಡಿದೆ ಆ್ಯಂಡ್ ನನಗೆ ನೆನಪಿರುವಂಥ ಕ್ವಶನ್ಸ್ ಅದೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಯಾವ ಥರ ಆನ್ಸರ್ ಬಂತಂತ ನೀವು ಕೂಡ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಎಷ್ಟು ಅಟೆಂಪ್ಟ್ ಮಾಡಿದ್ದೀರಾ, ಯಾವ ಕ್ಯಾಟಗರಿಯಿಂದ ಲೈಕ್ ಅಪ್ಲೈ ಮಾಡಿದ್ದೀರಾ ಆ್ಯಂಡ್ ಯಾವ ಸ್ಟೇಟಿಂದ ಅಂತ ಕಮೆಂಟಲ್ಲಿ ಹೇಳಿ. ಫಸ್ಟು ಇಂಗ್ಲೀಷ್ ಸೆಕ್ಷನ್ನಲ್ಲಿ 40 ಕ್ವಶನ್ಸ್ ಇರುತ್ತೆ. ಆ್ಯಂಡ್ ಯೂಶ್ವಲಿ ನಾವು IBPS ಕ್ಲರ್ಕು ಅದೆಲ್ಲ 30 ಕ್ವಶನ್ಸ್ 20 ಮಿನಿಟ್ಸ್ ಇರುತ್ತೆ. ಬಟ್ ಇದರಲ್ಲಿ 40 ಕ್ವಶನ್ಸು 20 ಮಿನಿಟ್ಸ್ ಟೈಮಿಂಗ್ ಸೇಮೇ, ಬಟ್ ಕ್ವಶನ್ಸ್ ಮಾತ್ರ ಜಾಸ್ತಿ ಇದೆ. ಸೊ ನಂದು ಇಂಗ್ಲೀಷ್ ಅಟೆಂಪ್ಟ್ ಬಂದು 32 ಅಟೆಂಪ್ಟ್ ಮಾಡಿದ್ದೀನಿ ಔಟ್ ಆಫ್ 40. ಸೊ ಇದರಲ್ಲಿ ನನಗೆ RCಯಲ್ಲಿ ಅಟೆಂಪ್ಟ್ ಮಾಡೋಕ್ಕೆ ಅಷ್ಟು ಟೈಮ್ ಸಿಗಲಿಲ್ಲ. ಒಂದು 4 to 5 ಕ್ವಶನ್ ಮೇ ಬಿ RCಯಲ್ಲೇ ಸ್ಕಿಪ್ ಮಾಡ್ತೀನಿ. ಇನ್ನು ಉಳಿದಿರುವಂಥದ್ದು ಕರೆಕ್ಟ್ ಸೆಂಟೆನ್ಸ್ ಏರರಲ್ಲಿ ಒಂದು ನಾನು 4 to 5 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಕರೆಕ್ಟ್ ಸೆಂಟೆನ್ಸನ್ನು ಚೂಸ್ ಮಾಡಬೇಕಿತ್ತು. ಸೊ ಅದು ನನಗೆ ಕನ್ಫ್ಯೂಷನ್ ಆಯಿತು. ಸೊ ನೆಗೆಟಿವ್ ಮಾರ್ಕ್ಸ್ ಆಗೋದು ಬೇಡ ಅಂತ ಅಂದ್ಕೊಂಡು ಅದನ್ನು ಸ್ಕಿಪ್ ಮಾಡಿದ್ವಿ. ನೆಕ್ಸ್ಟು ಇಂಗ್ಲೀಷಲ್ಲಿ ಪ್ಯಾರಾಜಂಬಲ್ ಬಂದು ನನಗೆ DBFA EC ಅಥವಾ CE, ಸೊ ಈ ಥರ ಬಂದಿದೆ. ಕರೆಕ್ಟ್ ಲಾಸ್ಟು ಏನು ಬಂದಿದೆ ಅಂತ ನೆನಪಿಲ್ಲ. ತುಂಬ ಜನ DFB ಅಂತಲೂ ಹೇಳ್ತಿದ್ದಾರೆ, ಇನ್ನು ಕೆಲವೊಂದು ಜನ DBFACE ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಿಮಗೆ ಏನು ಬಂತು ಪ್ಯಾರಾಜಂಬಲ್ ನ್ಯೂಸ್ ಅಟೆಂಡ್ ಮಾಡಿದ್ರೆ ಅದರಲ್ಲಿ ಏನು ಬಂತು ಅಂತ ಹೇಳಿ. ನೆಕ್ಸ್ಟು RCಯಲ್ಲಿ ನಾನು ಅಟೆಂಡ್ ಮಾಡಿರೋದೆ ಒಂದು ಸಿನೋನಿಮ್ಸ್ ಮತ್ತು ಆ್ಯಂಟೋನಿಮ್ಸ್. ಮೇ ಬಿ ಸಿನೋನಿಮ್ಸ್ ರಿಜಿಸ್ಟರ್ ಕೊಟ್ಟಿದ್ರು. ಸೊ ನಾನು ಆನ್ಸರ್ ಮಾಡಿರೋದು ಎನ್ರೋಲ್. ಅಪೋಸಿಟ್ ವರ್ಡ್ ಯಾವುದಂತ ನನಗೆ ಕರೆಕ್ಟಾಗಿ ನೆನಪಿಲ್ಲ, ನೆನಪಿದೆ. ಇದಿಷ್ಟು ಇಂಗ್ಲೀಷಲ್ಲಿ ಔಟ್ ಆಫ್ 40 32 ಅಟೆಂಪ್ಟ್ ಮಾಡಿದ್ದೀನಿ. ಸೊ ಎಕ್ಯುರೇಸಿ ನಾನು ಇಂಗ್ಲೀಷಲ್ಲಿ ಎಕ್ಸ್ಪೆಕ್ಟ್ ಮಾಡಿರೋದು 80 to 85% ಎಕ್ಯುರೇಸಿನ ಮೇಂಟೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ಫಿಲ್ಲರ್ಸ್ ಕೆಲವೊಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅಂದರೆ ಆಪ್ಷನ್ಸಲ್ಲಿ ಇದಾದ ಅನ್ನೋ ಥರ ಕನ್ಫ್ಯೂಷನ್ ಆಗ್ತಿತ್ತು. ಸೊ ಅದು ಬಿಟ್ಟರೆ ಓಕೆ ಇಂಗ್ಲೀಷ್. ರೀಸನಿಂಗಲ್ಲಿ ನಾನು 30 ಕ್ವಶನ್ಗೆ 30 ಕ್ವಶನ್ ಅಟೆಂಡ್ ಮಾಡಿದ್ದೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ರೀಸನಿಂಗ್ ನನಗೆ 7 to 8 ಮಿನಿಟ್ಸ್ ಉಳಿದಿದ್ದು ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿ. ಬಿಕಾಸ್ ಇದರಲ್ಲಿ 20 ಮಿನಿಟ್ಸೇ ಇರುತ್ತೆ, ಬಟ್ 35 ಕ್ವಶನ್ಸ್ ಇರಲ್ಲ, ಬೇರೆ ಎಕ್ಸಾಮ್ ಥರ, ಪ್ರಿಲಿಮ್ಸ್ ಎಕ್ಸಾಮ್ ಥರ. ಸೊ ಇದರಲ್ಲಿ 30 ಕ್ವಶನ್ ಅಟೆಂಪ್ಟ್ ಮಾಡ್ತೀನಿ. ರೀಸನಿಂಗಲ್ಲಿ ನನಗೆ ನೆನಪಿರೋ ಕ್ವಶನ್ಸನ್ನು ಹೇಳ್ತಾ ಹೋಗ್ತೀನಿ. ಒಂದು ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಇದ್ದು ಇಂಟ್ರವ್ಯೂಡ್ ವರ್ಡ್ ಕೊಟ್ಟಿದ್ರು, ಅದರಲ್ಲಿ ಆನ್ಸರ್ ಮಾಡಿದ್ದು ನಾನು 2. ನೆಕ್ಸ್ಟು K ಮತ್ತು O ಮಿಡಲ್ ಇರುವಂಥ ಆಲ್ಫಾಬೆಟ್ ಲೆಟರ್ಸ್ ಎಷ್ಟು ಅಂತ 3, LMN. ಸೊ 3 ಅಂತ ಆನ್ಸರ್ ಮಾಡಿದ್ದೀನಿ. ಅದನ್ನು ಬಿಟ್ಟರೆ ಮೀನಿಂಗ್ಫುಲ್ ವರ್ಡ್, ಮೋರ್ ದೆನ್ 1 ಮೀನಿಂಗ್ಫುಲ್ ವರ್ಡ್ ಬಂದರೆ ಹ್ಯಾಶ್ಟ್ಯಾಗ್ ಅಂತ ಆನ್ಸರ್ ಮಾಡಬೇಕು ಅಂತ ಇತ್ತು. ನನಗೆ ಥಿನ್ ಮತ್ತು ಹಿಂಟ್ 2 ಬಂತಲ್ವ, ಸೊ ಅದಕ್ಕೆ ಹ್ಯಾಶ್ಟ್ಯಾಗ್ ಆನ್ಸರ್ ಮಾಡಿದ್ದೀನಿ. ಅದು ಬಿಟ್ಟರೆ ಆಲ್ಫಾ ನ್ಯೂಮರಿಕ್ ನನಗೆ ಒಂದೇನಿದ್ರೆ ಒಂದೇನೋ J ಅಂತ ಆನ್ಸರ್ ಬಂದಿದೆ, ಅದೊಂದು. ನೆಕ್ಸ್ಟು ಬ್ಲಡ್ ರಿಲೇಷನಲ್ಲಿ ನನಗೆ ಒಂದು ಸಿಸ್ಟರ್ ಬಂದಿದೆ, ಇನ್ನೊಂದು ಅಂಕಲ್, ಇನ್ನೊಂದು ಗ್ರ್ಯಾಂಡ್ ಸನ್. ಸೊ ಈ 3 ಬ್ಲಡ್ ರಿಲೇಷನಲ್ಲಿ ನಾನು ಆನ್ಸರ್ ಮಾಡಿರೋದು. ಸೊ ನಿಮಗೆಲ್ಲ ಬ್ಲಡ್ ರಿಲೇಷನಲ್ಲಿ ಯಾವ ಥರ ಆನ್ಸರ್ ಬಂತು ಅಂತ ಹೇಳಿ. ಯಾವುದೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೆ. ಸೊ ಮೇ ಬಿ ಅಂಕಲ್ ಅನಿಸುತ್ತೆ, ಯಾವುದೋ ಒಂದು ಕನ್ಫ್ಯೂಷನ್ ಆಯಿತು. ಸೊ ನಿಮ್ಮ ಕಮೆಂಟಲ್ಲಿ ಹೇಳಿ ಬ್ಲಡ್ ರಿಲೇಷನಲ್ಲಿ ಏನು ಆನ್ಸರ್ ಬಂದಿದೆ ಅಂತ. ನೆಕ್ಸ್ಟು ಇನ್ಇಕ್ವಾಲಿಟಿ ಅಂತ ಬಂದರೆ ಮೇ ಬಿ ಒಂದು 1 and 2, ಬೋತ್ 1 and 2 ಬಂದಿದೆ, ಇನ್ನೊಂದು ನೀದರ್ 1 and 2, ಇನ್ನೊಂದು ಓನ್ಲಿ 1 ಫಾಲೋಸ್. ಮೇ ಬಿ ಇನ್ಇಕ್ವಾಲಿಟೀಸ್ ಇನ್ನೂ ಕ್ವಶನ್ ಜಾಸ್ತಿ ಇತ್ತು. ಸೊ ರೀಸನಿಂಗಲ್ಲಿ ನಾನು ಹೇಳಿದಾಗೆ 7 ಮಿನಿಟ್ಸ್ ಉಳಿದಿತ್ತು ನನಗೆಲ್ಲ ಸಾಲ್ವ್ ಮಾಡಿ. ಸೊ ಇನ್ನೊಂದು ಸತಿ ಚೆಕ್ ಮಾಡಬೇಕಾದ್ರೆ ಯಾವುದೋ ಒಂದು 2 ಕ್ವಶನ್ನ ನಾನು ಲೈಕ್ ಎಕ್ಸಾಮ್ ಸ್ಪೀಡಾಗಿ ಮಾಡಬೇಕು ಅನ್ನೋದರಲ್ಲಿ ಸುಮ್ಮನೆ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿದ್ದು, ರಾಂಗ್ ಆಗಿಬಿಟ್ಟಿದೆ. ಆಮೇಲೆ 7 ಮಿನಿಟ್ಸ್ ಉಳಿದಿರೋದ್ರಿಂದ ಅಗೇನ್ ಚೆಕ್ ಮಾಡಿದಾಗ ಗೊತ್ತಾಗಿದೆ 2 ರಾಂಗ್ ಆಗಿದೆ ಅಂತ. ಮತ್ತು ಅದನ್ನು ಕರೆಕ್ಟ್ ಮಾಡಿದೆ. ಯಾವುದೋ ಮೇ ಬಿ ಯಾವುದೋ ಆಲ್ಫಾ ನ್ಯೂಮರಿಕಲ್ಲಿ ಯಾವುದೋ ಒಂದು ರಾಂಗ್ ಆಗಿತ್ತು. ಇನ್ನೊಂದು ಡಿಜಿಟ್ ಕೊಟ್ಟಿದ್ರಲ್ವ, ಫಸ್ಟ್ ಸೆಕೆಂಡ್ ಡಿಜಿಟನ್ನು ಫಸ್ಟ್ ಆ್ಯಂಡ್ ಥರ್ಡ್ ಇಂಟರ್ಚೇಂಜ್ ಮಾಡಿ ಅದರಲ್ಲಿ ಯಾವುದು ಹೈಯೆಸ್ಟ್ ಬರುತ್ತೆ, ಸೆಕೆಂಡ್ ಲೋಯೆಸ್ಟ್ ಯಾವುದೋ ಅಂತ ಏನೋ ಕೊಟ್ಟಿದ್ರಲ್ಲ, ಸೊ ಅದರಲ್ಲಿ ಯಾವುದೋ ಒಂದು ರಾಂಗ್ ಮಾಡಿದೆ. ಮತ್ತು ಅದು ಸರಿ ಮಾಡಿದೆ. 7 ಮಿನಿಟ್ಸ್ ಉಳಿದಿತ್ತಲ್ವ, ಸೊ ಅದರ ಆ ಗ್ಯಾಪಲ್ಲಿ ಕರೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟು ಕ್ವಾಂಟಲ್ಲಿ 30 ಕ್ವಶನಿಗೆ 30 ಅಟೆಂಪ್ಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಫಾರ್ ದ ಫಸ್ಟ್ ಟೈಮ್ ಕ್ವಾಂಟಲ್ಲೂ ನಾನು 5 ಮಿನಿಟ್ಸ್ ಉಳಿಸಿರೋದು. 5 ಮಿನಿಟ್ಸ್ ಉಳಿದಿತ್ತು ನನಗೆಲ್ಲ ಸಾಲ್ವ್ ಮಾಡಿ. ಅದರಲ್ಲೂ ಒಂದು ಕ್ವಶನಲ್ಲಿ ಸ್ವಲ್ಪ ಟೈಮ್ ತೊಗೊಂಡೆ, ಅದು ಕಾಸ್ಟ್ ಪ್ರೈಸಿಂದ. ಯಾಕೆಂದರೆ ಅಲ್ಲಿ ಏನು ಕೊಟ್ಟಿದ್ರು ಅಂದರೆ ಮಾರ್ಕೆಟ್ ಪ್ರೈಸಸ್ 150% ಆಫ್ ದ ಕಾಸ್ಟ್ ಪ್ರೈಸ್ ಹಾಗೇನೋ ಕೊಟ್ಟಿದ್ರು. ಸೊ ನಾನು ಕಾಸ್ಟ್ ಪ್ರೈಸ್ ಮತ್ತು ಮಾರ್ಕೆಟ್ ಪ್ರೈಸನ್ನು
2:3 ರೇಷಿಯೋಲಿ ತೊಗೊಂಡು ಮತ್ತು 2 ಸಕ್ಸೆಸಿವ್ ಡಿಸ್ಕೌಂಟ್ ಕೊಟ್ಟಿದ್ರು 20% ಮತ್ತು 30%. ನಾನದು ಮಾರ್ಕೆಟ್ ಪ್ರೈಸಿಗೆ 4/5 ಇಂಟು 30% ಮೀನ್ಸ್ 7/10 ಹಾಕಿ ಸೆಲ್ಲಿಂಗ್ ಪ್ರೈಸ್ಗೆ ಈಕ್ವೇಟ್ ಮಾಡಿ ಆನ್ಸರ್ ಮಾಡಿದೆ. ಅವಾಗ ಎಕ್ಸ್ ವ್ಯಾಲ್ಯೂ ನನಗೆ 40 ಬಂತು. ಸೊ ಕಾಸ್ಟ್ ಪ್ರೈಸು 20 ಇಂಟು 40 800. ಸೊ ಅದರಲ್ಲಿ ನನಗೆ ಕಾಸ್ಟ್ ಪ್ರೈಸ್ ಬಂದಿರೋದು 800. ನೆಕ್ಸ್ಟು ಸರ್ಕಲ್ ಏರಿಯಾ ಕೇಳಿದ್ರು. ಅದರಲ್ಲಿ 38 ಪಾಯಿಂಟ್ ಸಮಥಿಂಗ್ ಏನೋ ಪಾಯಿಂಟಲ್ಲಿ ಇತ್ತಲ್ವ, ಸೊ 30 ಪಾಯಿಂಟ್ ಸಮಥಿಂಗ್ ಏನೋ, ಸೊ ಅದು ಆನ್ಸರ್ ಬಂದಿದೆ. ಸೊ ಕ್ವಾಂಟಲ್ಲಿ ಇದಿಷ್ಟೇ ನೆನಪಿರೋದು. ಇನ್ನುಳಿದೆಲ್ಲ ಅರ್ಥಮೆಟಿಕ್ ಕೂಡ ಈಸಿ ಇತ್ತು, DI ಕೂಡ ಈಸಿ ಇತ್ತು. ಫಾರ್ ದ ಫಸ್ಟ್ ಟೈಮ್ ನಾನು ಸಿಂಪ್ಲಿಫಿಕೇಶನ್ ಓರಲಿ ಮಾಡಿದೆ, ಯಾಕೆಂದರೆ ನಾನು RD ಅಸಿಸ್ಟೆಂಟಿಗೆ ಅಂತ ಸಿಂಪ್ಲಿಫಿಕೇಶನನ್ನು ಓರಲಿ ಮಾಡೋದು ಪ್ರಾಕ್ಟೀಸ್ ಮಾಡ್ತಿದ್ದೆ. ಯೂಶ್ವಲಿ ನಾನು ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಓರಲಿ ಆನ್ಸರನ್ನು ಮಾಡ್ತಾ ಇರಲಿಲ್ಲ, ಲೈಕ್ ನೋಟ್ ಡೌನ್ ಮಾಡ್ಕೊಂಡೇ ಮಾಡ್ತಿದ್ದೆ, ಈವನ್ ಸಿಂಪ್ಲಿಫಿಕೇಶನ್ ಕೂಡ. ಸೊ ಈ ಸತಿ ಸಿಂಪ್ಲಿಫಿಕೇಶನನ್ನು ಆಲ್ಮೋಸ್ಟ್ ಒಂದು 10 to 12 ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲಿ ಒಂದು 7 to 8 ಕ್ವಶನ್ ಅಂತೂ ಓರಲಿ ಮಾಡಿದ್ದೀನಿ. ಸೊ ಕ್ವಾಂಟಿಟಿ 30 ಔಟ್ ಆಫ್ 30. ಸೊ ಓವರಾಲ್ ಅಟೆಂಪ್ಟ್ ಬಂದು ನನಗೆ ಇಂಗ್ಲೀಷಲ್ಲಿ 32, ರೀಸನಿಂಗಲ್ಲಿ 30 ಆ್ಯಂಡ್ ಕ್ವಾಂಟಲ್ಲಿ 30. ಟೋಟಲ್ ಅಟೆಂಪ್ಟ್ ಬಂದು 92 ಔಟ್ ಆಫ್ 100. ಸೊ ಇದರಲ್ಲಿ ರೀಸನಿಂಗ್ ಮತ್ತು ಕ್ವಾಂಟಲ್ಲಿ ನಾನು 100% ಅಕ್ಯುರೇಸಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ರೀಸನಿಂಗ್ ನಾನು ಆಲ್ರೆಡಿ ಇನ್ನೊಂದ್ಸತಿ ನೋಡಿರೋದ್ರಿಂದ ಅಕ್ಯುರೇಸಿ ಇದೆ ಅಂತ ಅನ್ಕೊಳ್ತೀನಿ. ಕ್ವಾಂಟಲ್ಲಿ ಇನ್ನೊಂದ್ಸತಿ ಚೆಕ್ ಮಾಡಲಿಲ್ಲ, ನಾನು ಕೆಲವೊಂದು ಕ್ವಶನ್ಸನ್ನು ಮಾತ್ರ ಚೆಕ್ ಮಾಡಿದ್ದೀನಿ. ಕ್ವಾಂಟಲ್ಲಿ ಯೂಶ್ವಲಿ ಅಕ್ಯುರೇಸಿ ಬರುತ್ತೆ. ಸೊ ರೀಸನಿಂಗ್ ಮತ್ತು ಕ್ವಾಂಟಲ್ಲಿ 60 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಔಟ್ ಆಫ್ 32 ಮೇ ಬಿ ಫಿಲ್ಲರ್ಸಲ್ಲೆಲ್ಲ ಹೋದರೆ ಆ್ಯಂಡ್ ಕೆಲವೊಂದು ಮ್ಯಾಚ್ ಫಾಲೋವಿಂಗ್ ಇತ್ತು ಅದು, ಮತ್ತು ಗೊತ್ತಿಲ್ಲ ಏನಂತ, ಬಿಕಾಸ್ ಈಗ 20 ಮಿನಿಟ್ಸ್ ಇತ್ತಲ್ವಾ. ಸೊ 20 ಮಿನಿಟ್ಸಲ್ಲಿ 40 ಕ್ವಶನ್ ಸಾಲ್ವ್ ಮಾಡಬೇಕು ಅಂತ ನಾನು ಮೈಂಡಲ್ಲೇ ಫಿಕ್ಸ್ ಆಗಿ ತುಂಬ ಸ್ಪೀಡಲ್ಲಿ ಮಾಡ್ತಿದ್ದೆ ಇಂಗ್ಲೀಷು. ಸೊ ಅದರಲ್ಲಿ ಏನಾದರೂ ಅಕ್ಯುರೇಸಿ ಹೋಗಿದ್ರೆ ಮಿನಿಮಮ್ ಒಂದು 80 to 85% ಅಕ್ಯುರೇಸಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು 85 to 90 ಮಾರ್ಕ್ಸ್ ಅಂತೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದರಲ್ಲಿ ನಬಾರ್ಡ್ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕ್ಲಿಯರ್ ಆಗೋಕ್ಕೆ ಇಂಗ್ಲೀಷಲ್ಲಿ ಚೆನ್ನಾಗಿ ಬಂದರೆ ಕ್ಲಿಯರ್ ಆಗುತ್ತೆ. ಇಂಗ್ಲೀಷಲ್ಲಿ ಅಕ್ಯುರೇಸಿ ಮ್ಯಾಟರ್ ಆಗುತ್ತೆ. ರೀಸನಿಂಗ್ ಕ್ವಾಂಟ್ ಎಲ್ಲರೂ ಚೆನ್ನಾಗಿ ಮಾಡಿರ್ತಾರೆ, ಯಾಕೆಂತಂದರೆ ಅಷ್ಟು ಈಸಿನೂ ಇತ್ತು, ಪ್ಲಸ್ ಟೈಮ್ ಕೂಡ ಇತ್ತು ಮಾಡೋಕ್ಕೆ, ಬಿಕಾಸ್ 30 ಕ್ವಶನ್ ಆಗಿರೋದ್ರಿಂದ. ಸೊ ಇಂಗ್ಲೀಷಲ್ಲೇ ಯಾರು ಚೆನ್ನಾಗಿ ಮಾಡ್ತಾರೆ ಅವರು ಕ್ಲಿಯರ್ ಆಗಿರ್ತಾರೆ. ಆ್ಯಂಡ್ ನಿಮ್ಮ ಅಟೆಂಪ್ಟ್ ಎಷ್ಟು ಅಂತ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಯಾರಿಗೆಲ್ಲ ಇಂಗ್ಲೀಷಲ್ಲಿ ಒಕ್ಯಾಬ್ಲರಿ ಇಂಪ್ರೂವ್ ಆಗಬೇಕು ಅಂತ ಇದ್ದರೆ, ಸೊ ಇದೊಂದು ಬುಕ್ ಇದೆ, ಒಕ್ಯಾಬ್ಲರಿ ಬಿಲ್ಡರ್ ಅಂತ, ಓಸ್ವಾಲ್ ಅವ್ರದ್ದು. ಸೊ ಇದರಲ್ಲಿ ಇಡಿಯಮ್ಸ್ ಎಲ್ಲ ಚೆನ್ನಾಗಿದೆ. ಇದರಲ್ಲಿ ಇಡಿಯಮ್ಸ್ ಕೂಡ ಮತ್ತು ಪ್ರಿಪೋಸಿಷನ್ ಯಾವಾಗೆಲ್ಲ ಯೂಸ್ ಮಾಡಬೇಕು ಅಂತ ವಿತ್ ಎಕ್ಸಾಂಪಲ್ ಈ ಬುಕ್ಕಲ್ಲಿ ಇದೆ. ಸೊ ಯಾರಿಗಾದ್ರೂ ಈ ಬುಕ್ಕನ್ನು ಬೈ ಮಾಡಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲಸ್ ಪಿನ್ನೆಡ್ ಕಮೆಂಟಲ್ಲಿ ಕೂಡ ಈ ಲಿಂಕನ್ನು ಹಾಕಿರ್ತೀನಿ. ಆ್ಯಂಡ್ ನೀವು ವೆನು 01 ಅಂತ ಕೂಪನ್ ಕೋಡನ್ನು ಅಪ್ಲೈ ಮಾಡಿದ್ರೆ ಅಪ್ ಟು 50% ಅಷ್ಟು ಡಿಸ್ಕೌಂಟ್ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.